ಗಣರಾಜ್ಯೋತ್ಸವ ದೇಶದ ಎಲ್ಲಾ ಭಾಗದಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಇವತ್ತು 77 ವರ್ಷ ಆಯಿತು. ಮತ್ತೆ ನಮ್ಗೆ ಸಂವಿಧಾನ ರಚನೆ ಮಾಡುವಂತ ಅವಕಾಶವನ್ನ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಕೊಟ್ಟಿದ್ರು. ಅತ್ಯಂತ ಯಶಸ್ವಿಯಾಗಿ ಇನ್ನು ಅನೇಕ ಜನ ಖ್ಯಾತ ವಕೀಲರ ಸಹಕಾರದಿಂದ ಪ್ರಪಂಚದಲ್ಲೇ ಅತ್ಯುತ್ತಮ ಒಂದು ಸಂವಿಧಾನವನ್ನ ಕೊಟ್ಟಂತ ಹೆಗ್ಗಳಿಕೆ ಅಂಬೇಡ್ಕರ್ ಅವರು ಮತ್ತೆ ಅವರ ತಂಡಕ್ಕೆ ಸಲ್ಲುತ್ತೆ ಅಂತೇಳಿ ನಮ್ಮ ಜೊತೆಲೆ ಇನ್ನು ಅನೇಕ ದೇಶಗಳಿಗೆ ಸ್ವಾತಂತ್ರ್ಯ ಬಂತು. ಅಲ್ಲಿ ಒಳ್ಳೆ ಸಂವಿಧಾನ ಇಲ್ಲದೆ ಇರೋದ್ರಿಂದ ಅಲ್ಲಿ ಅತ್ಯಂತ ಯಶಸ್ವಿಯಾಗಿ ಒಂದು ಪ್ರಜಾಪ್ರಭುತ್ವ ನಡೀತಿಲ್ಲ. ಇದರಿಂದ ಈ ಒಂದು ಸಂವಿಧಾನ ಕೊಟ್ಟಿದ್ರಿಂದ ನಮ್ಮ ವೈವಿಧ್ಯಮಯ ದೇಶ, ಅನೇಕ ಸಾವಿರ ಭಾಷೆಗಳು, ಅನೇಕ ಸಾವಿರ ಜಾತಿಗಳು, ಈ ರೀತಿ ಇರ್ತಕ್ಕಂಥ ದೇಶವನ್ನ ಒಗ್ಗಟ್ಟಾಗಿ ತಗೊಂಡೋಗೋದಕ್ಕೆ ಸಂವಿಧಾನ ಅತ್ಯಂತ ಮಹತ್ತರ ಒಂದು ಕೊಡುಗೆ ಕೊಟ್ಟಿದೆ ಅಂತೇಳಿ ಸಂವಿಧಾನವನ್ನು ರಚನೆ ಮಾಡಿದಂಥವ್ರಿಗೂ ಸ್ವಾತಂತ್ರ್ಯ ತಂದುಕೊಟ್ಟಂತ ಮಹಾತ್ಮ ಗಾಂಧೀಜಿ ಅವರ ಎಲ್ಲ ಮಹನೀಯರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಇನ್ನು ಈಗ ನಮ್ಮ ಕಾರ್ಯದರ್ಶಿಗಳು ಜಡ್ಜ್ಮೆಂಟ್ ಕಾಪಿ ತಗೊಂಡು ಅಡ್ವೊಕೇಟ್ ಜನರಲ್ ಒಪಿನಿಯನ್ ತಗೊಂಡು ನನಗೆ ಕಡತವನ್ನು ಕಳಿಸ್ತಾರೆ. ಆಮೇಲೆ ಏನ್ ಮಾಡ್ಬೇಕು ಅಂತ ಆಮೇಲೆ ತೀರ್ಮಾನ ತಗೊಳ್ತೀನಿ. ಅವಕಾಶ ಕೊಡೋದಾದ್ರೆ ಯಾವ ತರ ಕೊಡಬೇಕು ಏನು ಅನ್ನೋದ್ರ ಬಗ್ಗೆ ಅದೆಲ್ಲ ಆಮೇಲೆ ಹೇಳ್ತೀನಿ, ಈಗ ಹೇಳಕ್ಕಾಗಲ್ಲ. ಸರ್, ಬಿಎಂಟಿಸಿ ಬಸ್ಗೆ ಆದೇಶ ಆಗಿದೆ, ಯಾವಾಗ ಬರುತ್ತೆ ಸರ್? ಆದೇಶ ಆಯ್ತು, ಮೊನ್ನೆ ಆಯ್ತು. ಅಬ್ಜೆಕ್ಷನ್ಸ್ ಎಲ್ಲ ಇತ್ತಲ್ಲ, ಅದು ನಾನು ಇದು ತಗೊಳ್ತೀವಿ, ತೀರ್ಮಾನ ತಗೊಳ್ತೀವಿ. ತೀರ್ಮಾನ ತಗೊಂಡಾದ್ಮೇಲೆ ಆದೇಶ ಆಯ್ತು. ಆದೇಶ ಆದ್ಮೇಲೆ ನೋ ಅಬ್ಜೆಕ್ಷನ್, 1 ತಿಂಗಳು ಅವಕಾಶ ಕೊಡ್ತೀವಿ. ಮತ್ತೆ ಲೀಗಲ್ ಒಪಿನಿಯನ್ ತಗೊಳ್ತೀವಿ. ಅಡ್ವೊಕೇಟ್ ಜನರಲ್ ಅನುಮೋದನೆ ಕೊಟ್ಟಿದ್ದಾರೆ, ಅಂದ್ರೆ ಒಪಿನಿಯನ್ ಕೊಟ್ಟಿದ್ದಾರೆ. ನಾವು ಕೂಡ ಗೆಜೆಟ್ ಮಾಡಿದೀವಿ, ಬೇಗ ಮಾಡ್ತೀವಿ. ಮತ್ತೆ ಬಿಎಂಟಿಸಿ ಬಸ್ಗಳ ಮೇಲೆ ಖಾಸಗಿ ಸಂಸ್ಥೆಗಳ ಜಾಹೀರಾತುಗಳನ್ನ ಅಂಟಾಕ್ತಾ ಇದಾರೆ ಅಂತ ಹೇಳಿ ಬಹಳ ಟ್ರೋಲ್ ಆಗ್ತಾ ಇದೆ ಸರ್. ಈ ವಿಚಾರವಾಗಿ ಏನ್ ಹೇಳ್ತೀರಾ? ಒಂದಪ್ಪ, ನಾವು ಅಟ್ಯಾಚ್ಮೆಂಟ್ ಕೊಡ್ತೀವಿ. ಸುಮಾರು ಬಿಎಂಟಿಸಿ ಒಂದಕ್ಕೆ 60 ಕೋಟಿ ಬರುತ್ತೆ ಅಲ್ವಾ? ನೆನ್ನೆ ನಾನು ನೋಡಿದೆ, ಗುಟ್ಕಾ ಬಗ್ಗೆ ಎಲ್ಲೋ ಹುಬ್ಳಿನಲ್ಲಿ ಇದನ್ನ ಹರಿದಾಕ್ತಿರೋದು. ಗುಟ್ಕಾನೇ ನಿಷೇಧ ಮಾಡ್ಬಿಡ್ಲಿ ನಮ್ಮ ದೇಶದಿಂದ. ಗುಟ್ಕಾನ ನಿಷೇಧ ಮಾಡಿದ್ರೆ ಆಯ್ತಲ್ಲ. ನಾವು ಗುಟ್ಕಾ ನಿಷೇಧ ಮಾಡಕ್ ಹೋರಾಟ ಮಾಡಬೇಕು, ಬಸ್ ಮೇಲೆ ಸ್ಟಿಕ್ಕರ್ ಹೋರಾಟ ಮಾಡಬೇಕು. ಬಿಎಂಟಿಸಿಗೆ 60 ಕೋಟಿ ಬರುತ್ತೆ ಪ್ರತಿ ವರ್ಷ. ಅದೇ ರೀತಿ KSRTCಗೆ, ವಾಯು ಕರ್ನಾಟಕ, ಕಲ್ಯಾಣ ಕರ್ನಾಟಕಕ್ಕೆ ಆದಷ್ಟು ಆದಾಯ ಬರುತ್ತೆ. ಅದರಿಂದ ಯಾವುದ್ರ ಬಗ್ಗೆ ಅವರಿಗೆ ಅಸಮಾಧಾನ ಇದೆಯೋ ಅದನ್ನ ದೇಶದಲ್ಲೇ ಬ್ಯಾನ್ ಮಾಡ್ಲಿ, ನಮ್ದೇನು ಅಬ್ಜೆಕ್ಷನ್ ಏನಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಪೂರ್ತಿ ಬಸ್ಗೆ ಅಂಟಿಸ್ಬಿಡ್ತಾರೆ ಅಂದ್ರೆ ಇಷ್ಟು ಪರ್ಸೆಂಟ್ ಅಂಟಿಸ್ಬೇಕು ಅಂತ ಅನ್ನೋದ್ರ ಬಗ್ಗೆ ಮಾನದಂಡ ಇಲ್ಲ. KSRTCನಲ್ಲಿಲ್ಲ, ವಾಯು ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿಲ್ಲ, BMTCಲಿದೆ. ಆಮೇಲೆ ಅದನ್ನ 40% ಮಾತ್ರ ಮಾಡಬೇಕು. ಅದನ್ನ ಹೇಳಿದೀನಿ, ಆದೇಶ ಮಾಡಿದೀನಿ. ಇನ್ ಮುಂದೆ ಮಾಡುವಂತ ಸಂದರ್ಭದಲ್ಲಿ 40ರಷ್ಟು ಮಾತ್ರ ಅವಕಾಶ ಇದೆ, ಅಷ್ಟು ಮಾತ್ರ ಮಾಡಿದೀನಿ. ಉಳಿದಿದ್ದನ್ನ ಯಾವ್ದು ಇನ್ ಮುಂದೆ ಮಾಡಕ್ ಹೋಗ್ಬಾರ್ದು ಅಂತ ಹೇಳಿದೀನಿ. ಸರ್, ಈಗ 2028ಕ್ಕೆ ನಾನೇ ಸಿಎಂ ಆಗ್ತೀನಿ, ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಹೋಗ್ತಾರೆ ಜನ ಅಂತ ಹೇಳಿ ಕುಮಾರಸ್ವಾಮಿ ಹೇಳಿದ್ರು ಸರ್. ಈಗ ಎಲ್ಲರೂ ಕನಸು ಕಾಣ್ತಾರೆ, ನಾವು ಕಾಣ್ತೀವಿ. ನಾವು 28ಕ್ಕೆ ಬರ್ತೀವಿ ಅಂತ ನಾವು ಹೇಳ್ತಾನೆ ಇದೀವಲ್ಲ. ಅದೇ ರೀತಿ ಬಿಜೆಪಿ ಅವ್ರಿಗೂ ಆಸೆ ಇರುತ್ತೆ, JDS ಅವ್ರಿಗೂ ಆಸೆ ಇರುತ್ತೆ. ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅವ್ರ ಪಕ್ಷ ಮುಖ್ಯಮಂತ್ರಿ ಆಗ್ತಾರೆ. ನನಗೆ ಗೊತ್ತಿದ್ದಾಗೆ 28ಕ್ಕೆ ನಮ್ಮ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೆ. ಕಾರಣ ಏನಂದ್ರೆ ನಾವು ಮಾಡಿರ್ತಕ್ಕಂಥ ಜನಪರ ಕೆಲಸಗಳು. ಬಿಜೆಪಿ ಅವರ ಆಡಳಿತದಲ್ಲಿ ಅವರು ಅವಕಾಶ ಸಿಕ್ಕಿದ್ರು ಕೂಡ 2 ಬಾರಿ ಕಿತ್ಲಾಡ್ಕೊಂಡು 2008ರಿಂದ 13ಕ್ಕೆ 3 ಜನ ಮುಖ್ಯಮಂತ್ರಿಗಳು, ಮೊನ್ನೆ 19ರಿಂದ 23ಕ್ಕೆ 2 ಮುಖ್ಯಮಂತ್ರಿಗಳು ಕಿತ್ಲಾಡ್ಕೊಂಡು ಮನೆಗೆ ಹೋದ್ರು. ಜನರ ಕೆಲಸ ಮಾಡ್ಲಿಲ್ಲ, ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಜನರನ್ನ ಮರೆತರು, ಮನೆ ಕಳಿಸ್ರು. ನಾವು ಜನರ ಪರ ಇದೀವಿ, ಜನರ ಕೆಲಸ ಮಾಡ್ತಾ ಇದೀವಿ. ಜನ ನಮ್ಗೆ ಖಂಡಿತ ಮತ್ತೆ ಆಶೀರ್ವಾದ ಮಾಡೇ ಮಾಡ್ತಾರೆ, ನಾವೇ ಮುಂದೆ ಬರ್ತೀವಿ. ದೇಶದಲ್ಲೂ ಕೂಡ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಮುಂದಕ್ಕೆ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಮಿತ್ರ ಪಕ್ಷಗಳು ದೇಶದಲ್ಲಿ ಅಧಿಕಾರಕ್ಕೆ ಬರಬೇಕು. ಇಲ್ಲಾಂದ್ರೆ ಸರ್ವಾಧಿಕಾರಿ ಅಧಿಕಾರ ಏನ್ ನಡೀತಾ ಇದೆ ಈಗ, ಅದೇ ಮುಂದುವರಿಯುತ್ತೆ. ರಾಜೀವ್ ಗಾಂಧಿ
ರಾಜೀವ್ ಗಾಂಧಿ ಕ್ಯಾಂಪಸ್ ಅಲ್ಲಿ ಆಸ್ಪತ್ರೆ ನಿರ್ಮಾಣ ಆಗಬೇಕು ಅಂತ ಸಂಸದರು ಆಗ್ರಹಪಡ್ತಿದ್ದಾರೆ. ಈ ಬಗ್ಗೆ ಏನಿತ್ತು ಸರ್? ಮಾಡಿದ್ರೆ ತಪ್ಪೇನಿದೆ? ಅಂದ್ರೆ ಸರ್ ಬರೀ ಯೂನಿವರ್ಸಿಟಿ ಆಗ್ತಾ ಇದೆ, ಮೆಡಿಕಲ್ ಕಾಲೇಜ್ ಇದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ ಸರ್. ಹಾಸ್ಪಿಟಲ್ ಪಕ್ಕದಲ್ಲೇ ಇಲ್ಲ, ಕಾಲೇಜ್ ಪಕ್ಕದಲ್ಲೇ ಹಾಸ್ಪಿಟಲ್ಸ್ ಇರಬೇಕು. ಅವರು ವೈದ್ಯರಲ್ವಾ, ಅದರಿಂದ ಅವರ ಅನುಭವವನ್ನು ಅವ್ರು ಹೇಳಿದ್ದಾರೆ. ಕಾಲೇಜ್ ಪಕ್ಕದಲ್ಲಿ ಇದಿದ್ರೆ, ಹಾಸ್ಪಿಟಲ್ಸ್ ಇದ್ರೆ ವೈದ್ಯರಿಗೂ ಅನುಕೂಲ ಆಗುತ್ತೆ, ಇವನ್ ಪೇಷಂಟ್ಸ್ಗೂ ಅನುಕೂಲ ಆಗುತ್ತೆ. ರಾಜ್ಯ ಸರ್ಕಾರ ಪರಿಗಣಿಸುತ್ತೆ ಸರ್. ರಾಜ್ಯ ಸರ್ಕಾರ ಪರಿಗಣಿಸುತ್ತೆ ಸರ್. ವೈದ್ಯಕೀಯ ಶಿಕ್ಷಣ ಸಚಿವರು ಮನವಿ ಕೊಟ್ಟಿದ್ದಾರೆ ಸರ್. ಮಾಡ್ತಾರೆ ಮುಂದಕ್ಕೆ. ಬರೀ ಮೆಡಿಕಲ್ ಕಾಲೇಜ್ ಆಗ್ತಾ ಇದೆ, ಕ್ಯಾಂಪಸ್ ಕ್ಯಾಂಪಸ್ ಆಗ್ಬೇಕು, ಮೆಡಿಕಲ್ ಹಾಸ್ಪಿಟ್ಲು ಆಗ್ಬೇಕು, ಮತ್ತೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳು. ಬಡವರು ಯಾರು ಹೋಗ್ತಾರೆ ಸರ್ಕಾರಿ ಆಸ್ಪತ್ರೆಗಳಿಗೆ? ಬಡವರೇ ಹೋಗೋದು. ಅದರಿಂದ ಬಡವರಿಗೆ ಅನುಕೂಲ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.